ಇಂದ ಒಟ್ಟಿ 4 ಗಂಟೆಗೆ ಬಿಟ್ಟಿರೋದು. ಯಪ್ಪ ಫುಲ್ ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ. ಸೊ ಇವಾಗ ನಾನ್ ಹೊಟ್ಟಿರೋದು ಫಸ್ಟ್ ಮೀಟಪ್ ಪಾಯಿಂಟ್ ಹೋಗ್ತೀನಿ, ಅದಾದ್ಮೇಲೆ ಎಲ್ಲಿಗೆ ಹೋಗ್ತಾ ಇರೋದು ಅಂತ ಹೇಳ್ತೀನಿ. ಇಲ್ಲಾಂದ್ರೆ ನಿಮ್ಗೆ ಫಸ್ಟ್ ಗೆಸ್ ಮಾಡಕ್ಕೆ ಒಂದ್ ಹೇಳ್ತೀನಿ. ಸೊ ಇವಾಗ ನಾನು ಹೊಟ್ಟಿರೋದು ಮಿನಿ ಊಟಿಗೆ. ಸೊ ಮಿನಿ ಊಟಿ ಎಲ್ಲಿದೆ ಅಂತ ನೀವ್ ಹೇಳ್ಬೇಕು. ಆ ಪ್ಲೇಸ್ ಎಲ್ಲಿದೆ, ಏನು ಯಾವ ತರ ಇರುತ್ತೆ ಅಂತ ನಿಮಗ್ ತೋರಿಸ್ತೀನಿ. ಫಸ್ಟ್ ಇವಾಗ ನಾನು ಹೋಗ್ತಾ ಇರೋದು ಮೀಟಪ್ ಪಾಯಿಂಟ್ ಗೆ. ವಾಯ್ಸ್ ಇಲ್ಲೇ ಹೋದಂಗಾಯ್ತು. ಒಂದ್ ಆರ್ಸಿ ಮತ್ತೆ ಬುಲೆಟ್. ಇನ್ನೇ ನಮ್ದು ಫಸ್ಟ್ ಮೀಟಪ್ ಪಾಯಿಂಟ್ ಎಲ್ಲಿರೋದು ಅಂದ್ರೆ ಸಿಲ್ಕ್ ಬೋರ್ಡ್ ಹತ್ರ. ಸೊ ಅದಕ್ಕೆ ಇವಾಗ ನಾವು ಹೊಟ್ಟಿದೀವಿ. ನಾವು ಲೆಟ್ಸ್ ಗೋ. ಸೊ ಇವತ್ತು ಆಕ್ಚುಲಿ ಸಮಥಿಂಗ್ ಲೈಕ್ 60 ಗಾಡೀಸ್, 60 ಪೀಪಲ್ ಬರ್ತಾ ಇದಾರೆ. ನೈಟ್ ಅಲ್ಲಿ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ, ನೋಡೋಣ. ಅದೇ ನೈಟ್ ವ್ಯೂ ಅಲ್ಲಿ. ಸೊ ಆಕ್ಚುಲಿ ನಾನು ಇವಾಗ ನೈಟ್ ಅಲ್ಲಿ ಏನಕ್ಕೆ ಆನ್ ಮಾಡಿದ್ದು ಅಂದ್ರೆ ವಿಸಿಬಿಲಿಟಿ ಎಷ್ಟು ಬರುತ್ತೆ ನಾರ್ಮಲ್ ಜನರಲ್ ಆಗಿ ನಿಮ್ಗೆ. ಹೊಸ ಗಾಡಿ ಅಲ್ವಾ, ಸೊ ನೈಟ್ ವಿಸಿಬಿಲಿಟಿ ಎಷ್ಟು ಕಾಣುತ್ತೆ ಅಂತ ತೋರ್ಸಕ್ಕೆ. ಸೊ ಇಲ್ಲಿಂದ ಗಾಡಿ ತನಕ ಕಾಣಿಸ್ತಿದೆ. ಸೊ ನನ್ನ ಹಳೆ ಗಾಡಿಯಲ್ಲಿ ಅಂದ್ರೆ R15V3 ಅಲ್ಲಿ ಎಲ್ಲಿವರೆಗೂ ಅಂದ್ರೆ ಸೊ ಇವಾಗ ನಾನು ಇಷ್ಟು ಮುಂದೆ ಹೋಗಿರ್ತೀನಿ, ಕರೆಕ್ಟ್ ಆಗಿ ಆ ಟೈರ್ ಹತ್ರ ಕಾಣಿಸ್ತಾ ಇರುತ್ತೆ. ಫುಲ್ ಬಗ್ಬಿಟ್ಟಿರುತ್ತೆ ಅದು ಲೈಟ್ಸ್ ಎಲ್ಲ. ಸೊ ಅದರಿಂದ ಏನಾಗುತ್ತೆ, ಫಾರ್ ಡಿಸ್ಟೆನ್ಸ್ ಇರೋದೆಲ್ಲ ಕಾಣಿಸೋದೇ ಇಲ್ಲ. ಸೊ ಇದ್ರಲ್ಲಿ ನೋಡಿ ಫಾರ್ ಡಿಸ್ಟೆನ್ಸ್ ಎಷ್ಟು ಕಾಣಿಸ್ತಾ ಇದೆ. ಎಲ್ಲ ಜಿಗ್ಜಾಗ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀನಿ. ಸೊ ಬನ್ನಿ ಇವಾಗ. ಸೊ ಎಲ್ಲರೂ ಹೊರಟಿದ್ದಾರೆ. ಒಂದ್ ಮೋರ್ ಟೋಲ್, ಹತ್ತಿಬೆಲೆ ಟೋಲ್ ಹತ್ರ ಎಲ್ಲರೂ ಹತ್ತಿಬೆಲೆ ಟೋಲ್ ಹತ್ರ ಸ್ಟಾಪ್ ಆಗ್ತಾ ಇದಾರೆ. ನಡಿ ನಡಿ ಬರ್ತೀನಿ. ಸೊ ಹತ್ತಿಬೆಲೆ ಟೋಲ್ ಎಷ್ಟೊತ್ತು, ಒಂದ್ 5 ನಿಮಿಷ ಅಷ್ಟೇ. ಲೆಟ್ಸ್ ಗೋ. ಬಾ. ಸೊ ಲೈನ್ ಅಪ್. ಸೊ ಇಲ್ಲಿಂದ ಅಲ್ಲಿವರೆಗೂ ಕಾಣಿಸ್ತಿದೆ ಅಲ್ವಾ. ಸೊ ಅಲ್ಲಿಂದ ಸ್ಟಾರ್ಟ್ ಆಗೋದು. ಅಲ್ಲಿಂದ ಸ್ಟಾರ್ಟ್ ಆಗಿ ನಾವು ಎಂಡೋರ್ ಅಲ್ಲಿ ಇದೀವಿ. ಸೊ ಬಾಯ್ಸ್ ವಿಲ್ ಗೋ ದೇರ್. ಕ್ಲೀನ್ ಆಗಿ ಲೈನ್ ಅಪ್ ಮಾಡಿದೀವಿ. ಬಟ್ ಇನ್ನ ಬೆಳಿಗ್ಗೆ ಆಗಿಲ್ಲ. ಸೊ ಸ್ಟಿಲ್ 5 o'clock. ಸೊ ಸ್ಟಿಲ್ 5 o'clock. ಸ್ಟಾರ್ಟ್ ಮಾಡಿ ಹೊಟ್ರೆ ಆಗುತ್ತೆ. ನೋಡೋಣ ಅಂತ ಒಂದ್ ಟೀ ಕುಡ್ಬಿಟ್ಟು ಬಿಟ್ರೆ ಒಂದ್ ಸಮಾಧಾನ.
ಸೊ ಬೆಳಿಗ್ಗೆ ಟೋಲ್ ಹತ್ರ ನಿಲ್ಸಿ ಒಂದ್ ಟೀ ಕೊಡ್ತು, ಬಾಯ್ಸ್ ಇರೋದು ಥಿಂಗ್ಸ್ ಎಲ್ಲ ಮುಗಿಸಿ ಆಮೇಲೆ ಹೊರಡ್ಬೇಕು, ಅದು ಮಜಾ ಅಂದ್ರೆ. ಸೊ ದಿಸ್ ಇಸ್ ಆಲ್ವೇಸ್ ಗುಡ್. ಓಕೆ, ಆಯ್ತು. ಸೊ ನೆಕ್ಸ್ಟ್, ಸೊ ಹೊಸೂರಲ್ಲಿ ವೆದರ್ ನೋಡಿ, ಫುಲ್ ಫಾಗಿ, ಫುಲ್ ಫಾಗಿ, ಮಸ್ತ ಕಾಣುತ್ತೆ. ಸೊ ಇವಾಗ ರೈಡರ್ಸ್ ಅಲ್ಲಿ ತನಕ ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಸ್ಕೈ ವಾಕ್ ಹತ್ರ ಇದೆ ಅಲ್ವಾ, ಅಲ್ಲಿರೋದು. ನಾನು ಇಲ್ಲೆಲ್ಲ ಮಿಡಿಲ್ ಅಲ್ಲಿ ಇದ್ದೀನಿ. ಸೊ ಆರಾಮಾಗಿ ಸ್ವಲ್ಪ ನಿಧಾನಕ್ಕೆ ಹೋಗ್ತವ್ರೆ, ಏನ್ ವಿಷಯ ಅಂತ ಗೊತ್ತಿಲ್ಲ, ನೋಡೋಣ. ಅಣ್ಣ ವಿಡಿಯೋ ಮಾಡ್ತಾ ಇದ್ದ ಅನ್ಸುತ್ತೆ. ಸೊ ಹೊಸೂರಾದ್ಮೇಲೆ ಒಂದ್ ಹೈವೇ ಬರುತ್ತೆ. ಆ ಹೈವೇ ನೀವೇನಾದ್ರು ಟಚ್ ಆಗೋಗ್ಬಿಟ್ರೆ ಕ್ಲಾಸ್ ಈ ರೋಡ್ ಗುರು, ಹೊಡ್ಕೊಂಡು ಹೋಗ್ಬೋದು. ಸೊ ಒನ್ ಆಫ್ ದ ಬೆಸ್ಟ್ ರೋಡ್ ಹೈವೇ ಮಾಡಿದ್ದಾರೆ. ಬಾಬಾ ಸಖತ್ತಾಗಿದೆ ಅದು. ಏನು ಕಾಣಿಸ್ತಿಲ್ಲ ನೋಡಿ, ಏನಾದ್ರು ಕಾಣಿಸ್ತಿದ್ಯಾ? ಏನು ಕಾಣಿಸ್ತಿಲ್ಲ. ಅಲ್ಲಿ ಇಂಡಿಯನ್ ಆಯಿಲ್ ಇದೆ, ಆ ಇಂಡಿಯನ್ ಆಯಿಲೇ ಕಾಣಿಸ್ತಿಲ್ಲ ನೋಡಿ. ಇವಾಗ ಕಾಣಿಸ್ತಿದೆ ಇಂಡಿಯನ್ ಆಯಿಲ್. ನಿಧಾನಕ್ಕೆ ಬೆಳಿಗ್ಗೆ ಆಗ್ತಿದೆ. ಸೊ ಗಾಡಿನಲ್ಲಿ ಬಂದ್ರೆ ಇದೊಂದ್ ಮಜಾ, ಎಲ್ಲಾನು ನೋಡ್ಕೊಂಡು ಹೋಗೋಕೆ. ಸೊ ಕೈಸ್ ನೋಡಿ, ಒಂದಿರೋದು ಒಂದು 20-25 ಕಿಲೋಮೀಟರ್ ಅಷ್ಟೇ, ಆಲ್ರೆಡಿ ಗುಡ್ಡ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ. ಏನ್ ಮಸ್ತ್ ಕಾಣ್ತದೆ ನೋಡಿ, ಎಲ್ಲ ಹಿಲ್ ಸ್ಟೇಷನ್. ನೀವೇ ಈ ಟೈಮಲ್ಲಿ ಆದ್ರೆ ನೀವು ಬಂದು ಆರಾಮಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು. ಬಿಸಿಲು ಟೈಮಲ್ಲಿ ಏನಾದ್ರು ಬಂದ್ಬಿಟ್ರೆ ಶೆಕೆನೋ ಶೆಕೆ. ನಾನು ಒಂದ್ಸರಿ ನಮ್ಮ ಫ್ರೆಂಡು ಯರ್ಕಾಡ್ಗೆ ಹೋಗಿದ್ರಿ. ಅಪ್ಪ ಏನ್ ಬಿಸಿಲು ಅಂತೀರಾ, ಈ ಅಪ್ಪ ತಡಿಯಕ್ಕಾಗಿಲ್ಲ. ಮಸ್ತಾಗಿದೆ ಪ್ಲೇಸು ಯರ್ಕಾಡು ಅಂತ ಹೋಗಿದ್ರಿ. ಅದು ಮಳೆ ಬಂದಾಗ ಮಾತ್ರ ಹೋಗ್ಬೇಕು, ಇಲ್ಲಾಂದ್ರೆ ಕಾಣಿಸ್ತಿದ್ಯಾ, ಓ ಬರೀ ಗುಡ್ಡನೆ. ಇನ್ನ ಇವಾಗ ಬೆಳಿಗ್ಗೆ ಆಗ್ತಿದೆ ಅಲ್ವಾ, ಅದಕ್ಕೆ ಕಾಣಿಸ್ತಿದೆ. ಮಳೆ ಬರೋ ತರನು ಇದೆ. ಓಕೆ, ಬೆಸ್ಟ್. ಸೊ ಎಲ್ಲ ನೋಡಿ ಲೈನ್ ಅಪ್ ಮಾಡಿದ್ದಾರೆ, ಎಷ್ಟು ಗಾಡಿಗಳು ಅಪ್ಪ. ಅಲ್ಲಿ ಸನ್ರೈಸ್ ಆಗ್ತಾ ಇದೆ. ಇವನು ಶಿವು ಅಂತ, ಸೇಮ್ ಗಾಡಿ. ಅಣ್ಣ ಇರೋ ಬರೋದೆಲ್ಲ ಹಾಕ್ಸ್ಬಿಟ್ಟಿದ್ದಾನ, ಗಾಡು ಹಿಂದೆ ಗಾಡು, ಆಮೇಲೆ ಮುಂದೆ ಫೆಂಡರ್ ಹಾಕ್ಸೋನೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ, ಒಂದೇ ಸರಿ ಲೈನ್ ಅಪ್ ತರಿಸ್ತೀನಿ. ಕ್ರೇಜಿ ಆಗಿದ್ದಾರೆ ಎಲ್ಲ, ಸಾಕಾದಾಗ ಎಲ್ಲ ಮಸ್ತಾಗಿ ಕಾಣಿಸ್ತಾರೆ ನೋಡಿ ಲೈನ್ ಅಪ್. ಒಂದು 52 ಗಾಡಿ ಇರುತ್ತೆ, 52 ಗಾಡಿ. ಲೈನ್ ಅಪ್ ಫುಲ್ ಸಾಕಾಗಿದೆ. ಹಿಂಗಿದ್ರೆ ಗಾಡಿ ಓಡ್ಸಕ್ ಮಜಾ. ಅದು ಕವಾಸಾಕಿ ಅನ್ಸುತ್ತೆ, ಕವಾಸಾಕಿ 300 390. ಹಿಂದ್ಗಡೆ ಗಾಡಿಗಳೆಲ್ಲ ಬರ್ತಾ ಇರೋದು ಮ್ಯಾಕ್ಸಿಮಮ್ ನಾನು ನೋಡಿರೋದು ಎಕ್ಸ್ಪಲ್ಸ್, ಆಮೇಲೆ ರಾಯಲ್ ಎನ್ಫೀಲ್ಡ್. ಏನಕ್ ತಗೊಂತಾರ ರಾಯಲ್ ಎನ್ಫೀಲ್ಡ್,
ಮಸ್ತಾಗಿ ಕಾಣುತ್ತೆ ರೋಡ್ ಮಾತ್ರ. ಈ ತರ ರೋಡ್ ಇರ್ಬೇಕು, ಹೊಡ್ಕೊಂಡ್ ಹೋಗ್ಬೇಕೆ, ಆರಾಮಾಗಿರುತ್ತೆ. ಸೊ ಈ ತರ ರೋಡ್ ಸಿಕ್ಬಿಟ್ರೆ ನುಗ್ಸ್ಬೋದು ಗಾಡಿ ಮಾತ್ರ. ಬರ್ಬೇಕಾದ್ರೆ ಗೈಸ್ ನಾನು ಹೇಳ್ತೀನಿ, ಎಲ್ಲ ಚಚ್ಚಾಕ್ಬಿಡ್ತಾರೆ. ನೋಡೋಣ ಎಷ್ಟು ಟಾಪ್ ಸ್ಪೀಡ್ ಅಲ್ಲಿ ಹೆಂಗ್ ಹೊಡಿಬೋದು ಅಂತ, ಅವಾಗ ಹೇಳ್ತೀನಿ ಗಾಡಿ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತದೆ ಅಂತ. ಸೊ ಕರೆಕ್ಟ್ 102 ಪಾಯಿಂಟ್. ಹಾ ಬ್ರೋ, ಸಿಡಿಯುತ್ತೆ. ಅದು ಫೆಂಡರ್ ಹಾಕಿಲ್ಲ ನಾನು, ಅದು ಗಾರ್ಡ್ ಇರುತ್ತಲ್ವಾ, ಆ ಗಾರ್ಡ್ ಹಾಕ್ಸಿಲ್ಲ ನಾನು. ಬ್ರೋ ಇಲ್ಲಿ ಆಲ್ಮೋಸ್ಟ್ ₹1 ಕಡಿಮೆ ಆಗುತ್ತೆ. ಇಲ್ಲಿ ₹1 ಕಡಿಮೆ ಅನ್ಸುತ್ತೆ. 92 ಇರೋದಲ್ಲಿ 102.92, ಇಲ್ಲಿ 102.09 ಕಮ್ಮಿ ಆಯ್ತು. ಇವಾಗ ನಾವು ಎಲ್ಲಿದೀವಿ ಅಂದ್ರೆ ಆಲ್ಮೋಸ್ಟ್ ಧರ್ಮಪುರಿಗೆ ಒಂದು 10 ಕಿಲೋಮೀಟರ್ಸ್ ಹಿಂದೆ ಟಿಫನ್ ಮಾಡಕ್ ನಿಂತ್ಕೊಂಡಿದೀವಿ. ಯೂಟರ್ನ್ ಹೊಡೆದ್ಬಿಟ್ಟು ಲೊಕೇಶನ್ಗೆ ಹೋಗೋಣ. ಶ್ರಾವಣ ಭವನ್. ಸೊ ಹಿಯರ್ ಎಟ್ ಬ್ರೇಕ್ಫಾಸ್ಟ್ ಫಾರ್ ಶ್ರಾವಣ ಭವನ್. ಸೊ ನೋಡಿ, ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ರೆ ಲೈನ್ ಅಪ್ಸ್. ಸ್ವಿಂಕ್ ಸ್ವಿಂಕ್. ಸೊ ಒಂದ್ ಸರಿ ಎಲ್ಲ ಗಾಡಿ ಲೈನ್ ಅಪ್ಸ್ ನೋಡಿ, 60 ವೆಹಿಕಲ್ಸ್ ಡುಡ್, ಕ್ರೇಜಿ. ಆಲ್ಮೋಸ್ಟ್ ಎಲ್ಲ ಗಾಡಿ ಲೈನ್ ಅಪ್. ಸಾಗತ ಕಾಣುತ್ತೆ. 60 ಗಾಡೀಸ್ ತಮಾಷೆನೇ ಅಲ್ಲ, ಕ್ರೇಜಿ. ಅಣ್ಣ ಫೋಟೋ ಇಡ್ಸ್ಕೊಂತಾನ, ಫೋಟೋ ಫೋಟೋ. ಏ ಮುತ್ಕೊಡ್ಬೇಕಿತ್ತು. ಒಂದ್ ವಿಡಿಯೋ ನೋಡಿದ್ಯಾ, ಅವನ್ ಸೌರ್ತಾನೆ ಹಿಂಗೆ, ಆಮೇಲೆ ಕಾಲಿಗೆ ಕಚ್ ಬೀಳುತ್ತೆ. ಏಯ್ ಯಾವ್ದು R3 ಅದು? ಏಯ್ ಡವ್ ಎಲ್ಲ ಮಾಡ್ಬೇಡ ಗುರು. 175 ನೋಡಿ. ಮೀಟರ್ ಹೋಗೈತೆ, ಮೀಟರ್ ಹೋಗೈತೆ, ಪಕ್ಕ ಮೀಟರ್ ಹೋಗೈತೆ. ಏ ಕಾಣಿಸ್ಲಿಲ್ಲ ಬ್ರೋ ನೀವು. ನಾವು ಹೋಗ್ಬೇಕಾದ್ರೆ ಚಚ್ಬೇಕು ಅವಾಗ. ಅದೇ ಹೋಗ್ಬೇಕಾದ್ರೆ ಚಚ್ಬೇಕು ಇವಾಗ.
ಏ ಗೊತ್ತಿದ್ವಪ್ಪ ಇಲ್ಲಿ ಯಾರೋ ಒಂದಷ್ಟು